ಅಂದರೆ ಕಣ್ಣಾ ಮುಚ್ಚಲೆ ಆಟದ ಥರ ಆಗಿದೆ. ಹೈಕೋರ್ಟ್ನಲ್ಲಿ ಜೀವರಾಜ್ಗೆ ಪರವಾದಂಥ ಆದೇಶ ಸಿಗುತ್ತೆ, ಅಂಚೆ ಮತಗಳ ಮರು ಎಣಿಕೆ ಆಗುತ್ತೆ, ಜೀವರಾಜ್ ಆಯ್ಕೆಯಾಗಿ ಶಾಸಕರು ಅಂತ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಈಗ ಸುಪ್ರೀಂ ಕೋರ್ಟ್ನಲ್ಲಿ ರಾಜೇಗೌಡರ ಪರವಾಗಿ ತೀರ್ಪು ಸಿಕ್ಕಿದೆ. ಹೀಗಾಗಿ ಅಗೇನ್ ಜೀವರಾಜೆ ಮಾಜಿ ಶಾಸಕರಾಗಿ ಉಳ್ಕೊಳ್ತಾರೆ, ರಾಜೇಗೌಡ ಹಾಲಿ ಶಾಸಕರಾಗಿ ಮುಂದುವರಿಕೆ ಆಗುತ್ತೆ. ಹೌದು, ಶೃಂಗೇರಿ ಮತ ಎಣಿಕೆ ವಿಚಾರಕ್ಕೆ ಮತ್ತೆ ಟ್ವಿಸ್ಟ್ ಸಿಕ್ಕಿದೆ. ಜೀವರಾಜ್ ಶಾಸಕತ್ವಕ್ಕೆ ತಡೆಯನ್ನು ನೀಡಿದೆ ಸುಪ್ರೀಂ ಕೋರ್ಟ್. ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಳಲಿಕ್ಕೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಮಾಡಿದೆ. ಈಗ ಸುಪ್ರೀಂ ಕೋರ್ಟ್ ಪ್ರಕಾರ ಶೃಂಗೇರಿಗೆ ಶಾಸಕ ಯಾರು? ರಾಜೇಗೌಡ, TD ರಾಜೇಗೌಡ ಶೃಂಗೇರಿಯ ಶಾಸಕ. ಮರು ಎಣಿಕೆಯನ್ನು ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು ರಾಜೇಗೌಡ. ಹೈಕೋರ್ಟ್ ಆದೇಶವನ್ನು ರದ್ದು ಮಾಡಿದೆ ಸುಪ್ರೀಂ ಕೋರ್ಟ್. ಮರು ಎಣಿಕೆ ಎಲ್ಲ ದಾಖಲೆಗಳನ್ನು ಸಲ್ಲಿಸಲಿಕ್ಕೆ ಸೂಚನೆಯನ್ನು ಕೊಟ್ಟಿದೆ. ಪ್ರಜಾಪ್ರಭುತ್ವವನ್ನು ಹೈಜಾಕ್ ಮಾಡೋಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಸುಪ್ರೀಂ ಹೇಳಿದೆ. ಜೊತೆಗೆ ಮೇ 21ಕ್ಕೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಿದೆ ಸುಪ್ರೀಂ ಕೋರ್ಟ್. ಹಾಗಾದರೆ ಏನೆಲ್ಲ ವಾದ ಪ್ರತಿವಾದ ಇತ್ತು ಅಂತ ನೋಡೋದಾದರೆ, ಯಾಕೆಂದರೆ ಶೃಂಗೇರಿಯ ಶಾಸಕರಾಗಿ 3 ವರ್ಷಗಳ ಕಾಲ ಆಡಳಿತವನ್ನು ನೀಡಿದ TD ರಾಜೇಗೌಡ ವಿರುದ್ಧ ಹೈಕೋರ್ಟ್ ಮೆಟ್ಟಿಲೇರಿದ್ದಂಥ DN ಜೀವರಾಜ್ ಅಲ್ಲಿ ಗೆಲುವನ್ನು ಕಂಡಿದ್ದರು. ಮತ ಎಣಿಕೆಯಲ್ಲಿ ಅವರ ಪರವಾದಂಥ ಮತಗಳು ಚಲಾವಣೆಯಾಗಿದ್ದಾವೆ ಅಂಥೇಳಿ ಅಂಚೆ ಮತಗಳ ಮರು ಎಣಿಕೆಯಲ್ಲಿ ಅದು ಸಾಬೀತಾಗಿತ್ತು. ಹೀಗಾಗಿ ಚುನಾವಣಾಧಿಕಾರಿಗಳು ಜೀವರಾಜ್ಗೆ ನೀವೇ ಶಾಸಕರು ಅಂತ ಹೇಳಿ ಪ್ರಮಾಣ ಪತ್ರವನ್ನು ಕೂಡ ವಿತರಿಸಿಬಿಟ್ರು. ಪ್ರಮಾಣ ವಚನ ಬೋಧನೆಗೆ ಸ್ಪೀಕರ್ 1-2 ದಿನ ಲೇಟು ಮಾಡಿದಂಗಿತ್ತು, ಮೋಸ್ಟ್ಲಿ 1-2 ದಿನ ಅಷ್ಟೇ. ಅದು ಬೇರೆ ಬೇರೆ ಕಾರಣಗಳಿಗೋಸ್ಕರ BJPಯವರು ಒತ್ತಡ ಹಾಕಲಿಕ್ಕೆ ಶುರು ಮಾಡಿದ್ರು. DN ಜೀವರಾಜ್ ಶಾಸಕರಾಗಿದ್ದಾರೆ, ಯಾಕೆ ನೀವು ಪ್ರಮಾಣ ವಚನವನ್ನು ಬೋಧನೆ ಮಾಡ್ತಾ ಇಲ್ಲ? ಸ್ಪೀಕರ್ ಪಾರದರ್ಶಕವಾಗಿ ನಡೆದುಕೊಳ್ಳಬೇಕು ಅಂತ ಹೇಳಿ ಒತ್ತಡವನ್ನು ಹಾಕುವಂಥ ಪ್ರಯತ್ನ ಮಾಡಿದ್ರು. ಸ್ಪೀಕರ್ ಪ್ರಮಾಣ ವಚನ ಬೋಧನೆ ಮಾಡಿದ್ರು. ಆ ದಿನ ಜೀವರಾಜ್ ವಿಧಾನಸೌಧಕ್ಕೆ ಬಂದರು. ದೀರ್ಘದಂಡ ನಮಸ್ಕಾರ. ವಿಧಾನಸೌಧದ ಮೆಟ್ಟಿಲುಗಳಲ್ಲಿ ಅಥವಾ ಬಾಗಿಲಿನ ಮುಂದೆ ಬಾಗಿಲಿಗೆ ನಮಸ್ಕಾರ ಮಾಡಿ, ಮೆಟ್ಟಿಲುಗಳಿಗೆ ನಮಸ್ಕಾರ ಮಾಡಿ ಒಳ ಹೋಗಿ ಕೇಸರಿ ಶಾಲು ಧರಿಸಿಕೊಂಡು ಅಶೋಕ್ ಕೂಡ ಜೊತೆಗಿದ್ದರು, ಚಲವಾದಿ ನಾರಾಯಣ ಸ್ವಾಮಿ ಕೂಡ ಜೊತೆಗಿದ್ದರು, ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ರು. ಅಲ್ಲಿಗೆ ರಾಜೇಗೌಡ ಮಾಜಿ ಶಾಸಕರಾದರು, ಜೀವರಾಜ್ ಹಾಲಿ ಶಾಸಕರಾದರು. ಇದನ್ನು ಪ್ರಶ್ನಿಸಿ ಅಂಚೆ ಮತಗಳ ಮರು ಎಣಿಕೆಯನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು ರಾಜೇಗೌಡ. ಇದೀಗ ಸುಪ್ರೀಂ ಕೋರ್ಟ್ ಏನು ಹೇಳಿದೆ? ನೀವೇ ಶಾಸಕರಾಗಿ ಮುಂದುವರಿಯಬೇಕು, ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಳಬೇಕು, ಯಾವ ಬದಲಾವಣೆ ಇಲ್ಲ, ಪ್ರಜಾಪ್ರಭುತ್ವವನ್ನು ನಾವು ಹೈಜಾಕ್ ಮಾಡೋಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ರಾಜೇಗೌಡರ ಪರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಕಪಿಲ್ ಸಿಬಲ್, ಹಿರಿಯ ನ್ಯಾಯವಾದಿ ಕಪಿಲ್ ಸಿಬಲ್ ವಾದವನ್ನು ಮಂಡಿಸಿದರು. ಇದೀಗ ರಾಜೇಗೌಡರಿಗೆ ಗೆಲುವಾಗಿದೆ, ಜೀವರಾಜ್ಗೆ ಹಿನ್ನಡೆಯಾಗಿದೆ. ಹಾಲಿ ಶಾಸಕ ಅಂತ ಇಲ್ಲಿವರೆಗೆ ಅನ್ನಿಸ್ಕೊಂಡಿದ್ರಲ್ಲ, ಜೀವರಾಜಿಗ ಮಾಜಿ ಶಾಸಕ, ರಾಜೇಗೌಡ ಹಾಲಿ ಶಾಸಕ. ಹಾಗಾದರೆ ವಾದ ಪ್ರತಿವಾದ ಏನಿತ್ತು ಅನ್ನೋದನ್ನು ನೋಡೋದಾದರೆ, ಹೈಕೋರ್ಟ್ 279 ತಿರಸ್ಕೃತ ಅಂಚೆ ಮತಗಳ ಮರುಪರಿಶೀಲನೆಗೆ ಮಾತ್ರ ಆದೇಶ ಮಾಡಿತ್ತು. 279 ತಿರಸ್ಕೃತ ಅಂಚೆ ಮತಗಳ ಮರುಪರಿಶೀಲನೆಗೆ ಮಾತ್ರ ಆದೇಶ ಮಾಡಿತ್ತು. ಆದರೆ ಚುನಾವಣಾಧಿಕಾರಿಗಳು ಕಾನೂನು ಬಾಹಿರವಾಗಿ ನಡೆದುಕೊಂಡಿದ್ದಾರೆ. ನಮಗೆ ಚಲಾವಣೆಯಾಗಿದ್ದಂಥ 562 ಅಂಚೆ ಮತಗಳನ್ನೂ ಕೂಡ ಮರುಪರಿಶೀಲನೆ ಮಾಡಿದ್ದಾರೆ. ಸೊ ಹೀಗಾಗಿ ನಮಗೆ ಹಿನ್ನಡೆಯಾಗಿದೆ, ಜೀವರಾಜ್ ಗೆಲುವು ಅಂತ ಹೇಳಿಕೊಳ್ತಾ ಇದ್ದಾರಲ್ಲ, ಅದು ಅಸಿಂಧು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ಇದೀಗ ರಾಜೇಗೌಡರಿಗೆ ಗೆಲುವಾಗಿದೆ. ಶೃಂಗೇರಿಯ ಶಾಸಕ ಯಾರು ಅಂದರೆ ರಾಜೇಗೌಡ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಕೇಶ್ ನೀಡ್ತಾರೆ. ರಾಕೇಶ್, ಹೈಕೋರ್ಟ್ನಲ್ಲಿ ಜೀವರಾಜ್ ಗೆಲ್ತಾರೆ, ಸುಪ್ರೀಂ ಕೋರ್ಟ್ನಲ್ಲಿ ರಾಜೇಗೌಡ ಗೆಲ್ತಾರೆ. ಒಟ್ಟಿನಲ್ಲಿ ಶೃಂಗೇರಿಯ ಶಾಸಕ ಸ್ಥಾನ ಇದೆಯಲ್ಲ, ಒಂದು ರೀತಿ ಕಣ್ಣಾ ಮುಚ್ಚಾಲೆ ಥರ ಆಗ್ತಾ ಇದೆ, ಮ್ಯೂಸಿಕಲ್ ಚೇರ್ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇದೆ. ಈ ವಾದ ಪ್ರತಿವಾದವನ್ನು ಆಲಿಸಿದ್ರೆ, ಯಾಕಂತ ಹೇಳಿದ್ರೆ ಇನ್ನು ಉಳಿದಿರೋದು ಕೇವಲ 2 ವರ್ಷ ಮಾತ್ರ. ಸೊ ಅಲ್ಲಿವರೆಗೂ ಕೂಡ ಇದು ಕೋರ್ಟ್ನಲ್ಲೇ ಮುಂದುವರಿಯುತ್ತಾ, ಹೇಗೆ ಏನು ಎತ್ತ ಅಂತ? ದಶರಥ, ಶೃಂಗೇರಿ ಶಾಸಕರಿಬ್ಬರ ಶಾಸಕತ್ವದ ವಿವಾದದ ವಿಚಾರ ಇನ್ನೂ ಕೂಡ ಬಗೆಹರಿದಿಲ್ಲ. ವಾರಕ್ಕೊಬ್ಬರಂತೆ ಶಾಸಕತ್ವದ ವಿಚಾರದಲ್ಲಿ ಹಿನ್ನಡೆ ಮುನ್ನಡೆಯನ್ನ ಪಡೆಯುತ್ತಲೇ ಇದ್ದಾರೆ. ಕಳೆದ ವಾರ ತಮ್ಮ ಶಾಸಕತ್ವದ ವಿಚಾರದಲ್ಲಿ ಮೋಸ ಆಗಿದೆ ಅನ್ನುವಂಥ ವಿಚಾರವನ್ನ ಮುಂದಿಟ್ಟುಕೊಂಡು, ರಾಜಕೀಯ ವ್ಯತ್ಯಾಸಗಳಾಗಿದೆ ಅನ್ನೋದನ್ನ ತೆಗೆದುಕೊಂಡು ಜೀವರಾಜ್ ಅವರು ಹೈಕೋರ್ಟ್ ಮೆಟ್ಟಿಲೇರಿ ಶಾಸಕತ್ವವನ್ನು ಪಡೆದುಕೊಂಡಿದ್ರು. ಕಾಂಗ್ರೆಸ್ಸಿನ ರಾಜೇಗೌಡ ಅವರ ವಿರುದ್ಧ ಆರೋಪವನ್ನ ಮಾಡಿ ಚುನಾವಣಾ ಅಕ್ರಮವನ್ನು ಎಸಗಿ ಅವರು ಶಾಸಕರಾಗಿದ್ದಾರೆ ಅನ್ನುವಂತಹ ವಿಚಾರವನ್ನ ಮುಂದಿಟ್ಟು
ತಾವು ಆ ವಿಚಾರದಲ್ಲಿ ಗೆಲುವನ್ನು ಪಡೆದು ಶಾಸಕರಾಗಿ ಪ್ರಮಾಣ ವಚನ ಸ್ವೀಕರಿಸಿಕೊಂಡಿದ್ರು. ಈಗ ಜೀವರಾಜ್ ಅವರ ವಿಚಾರವನ್ನ ಸುಪ್ರೀಂ ಕೋರ್ಟ್ ನಲ್ಲಿ ಚಾಲೆಂಜ್ ಮಾಡಿರುವಂತಹ ರಾಜೇಗೌಡ ಅವರು ಅಲ್ಲಿ ಒಂದು ಹಂತಕ್ಕೆ ಗೆಲುವನ್ನ ಪಡೆದುಕೊಂಡಿದ್ದಾರೆ. ಜೀವರಾಜ್ ಅವರಿಗೆ ನೀಡಿದಂತಹ ಶಾಸಕತ್ವದ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ತಡೆ ನೀಡಿದೆ. ಆ ಹಿನ್ನೆಲೆಯಲ್ಲಿ ರಾಜೇಗೌಡ್ರೆ ಮತ್ತೆ ಶಾಸಕರಾಗಿ ಮುಂದುವರಿಯುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ. ಆದ್ರೆ ಇದರ ಮತ್ತೆ ಉಳಿದಂತಹ ವಿಚಾರಣೆ 13ರಂದು ನಡೆಯಬೇಕಾಗಿರೋದ್ರಿಂದ ಅಲ್ಲಿಯವರೆಗೂ ಕೂಡ ಇದು ಇದೇ ಸ್ಥಿತ್ಯಂತರವನ್ನ ಹೊಂದಿಕೊಂಡಿರುತ್ತದೆ. ಚುನಾವಣಾ ಪ್ರಕ್ರಿಯೆ ಆರಂಭವಾದಂತಹ ದಿನದಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಶೃಂಗೇರಿ ಕ್ಷೇತ್ರದ ಶಾಸಕರ ಆಡಳಿತದ ಮತ್ತು ಆಯ್ಕೆಯ ವೈಖರಿ ಎರಡೂ ಕೂಡ ಪದೇ ಪದೇ ಅನುಮಾನಕ್ಕೆ ಮತ್ತು ಗೊಂದಲಕ್ಕೆ ಎಡೆ ಮಾಡಿಕೊಡ್ತಲೇ ಇದೆ. ರಾಜೇಗೌಡರ ಆಯ್ಕೆ ವಿಚಾರವನ್ನ ಆಗಿನಿಂದಲೂ ಜೀವರಾಜ್ ಅವರು ಪ್ರಶ್ನಿಸುತ್ತಲೇ ಬಂದಿದ್ರು. ಹಾಗೂ ಹೀಗೂ ಅಂದ್ಕೊಂಡು 3 ವರ್ಷಗಳ ಅವಧಿಯನ್ನು ಅವರು ಪೂರೈಸಿದ್ರು. ಆ ಸಂದರ್ಭದಲ್ಲಿ ಜೀವರಾಜ್ ಅವರು ಅಧಿಕೃತ ದಾಖಲೆಗಳನ್ನ ಪಡೆದುಕೊಂಡು ಹೈಕೋರ್ಟ್ ಮೆಟ್ಟಿಲೇರಿ ತಮ್ಮ ಶಾಸಕತ್ವದ ವಿಚಾರದಲ್ಲಿ ಗೆಲುವನ್ನು ಪಡೆದುಕೊಂಡಿದ್ರು. ಈಗ ರಾಜೇಗೌಡರು ಅವರು ಜೀವರಾಜ್ ಅವರು ತಂದಿದ್ದಂತಹ ತಕರಾರು ಅರ್ಜಿಗೆ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಿದ್ದಾರೆ. ಅಲ್ಲಿ ತಮಗೆ ಬಂದಿದ್ದಂತಹ ಮತ ಎಣಿಕೆ ಅಂದ್ರೆ ಬ್ಯಾಲೆಟ್ ವೋಟಿಂಗ್ ಅನ್ನ ಕೌಂಟಿಂಗ್ ಮಾಡೋ ಸಂದರ್ಭದಲ್ಲಿ ಕೋರ್ಟ್ ನೀಡಿದ ನಿರ್ದೇಶನವನ್ನ ಬದಲಾಯಿಸಿದಂತೆ ಮಾಡಿಕೊಂಡು ಒಟ್ಟಾರೆ ಬಂದಿರುವ ಎಲ್ಲ ಮತಪತ್ರಗಳನ್ನ ಪರಿಶೀಲನೆಗೆ ಹಾಕಿ ಅಲ್ಲಿ ಚುನಾವಣಾ ಅಕ್ರಮವನ್ನ ಎಸಗಿದ್ದಾರೆ. ಅಂದ್ರೆ ವೋಟ್ ಟ್ಯಾಂಪರಿಂಗ್ ಮಾಡುವ ಮುಖಾಂತರ ಈ ಗೆಲುವನ್ನು ಪಡೆದುಕೊಂಡಿದ್ದಾರೆ ಅನ್ನೋ ಆರೋಪವನ್ನು ಮಾಡಿದ್ರು. ರಾಜೇಗೌಡರ ಪರವಾಗಿ ಹಿರಿಯ ವಕೀಲರಾದಂತಹ ಕಪಿಲ್ ಸಿಬಾಲ್ ಅವರು ಸುಪ್ರೀಂ ಕೋರ್ಟ್ ನಲ್ಲಿ ವಾದ ಮಂಡನೆ ಮಾಡಿದ್ರು. ಈ ಸಂದರ್ಭದಲ್ಲಿ ವಾದ ವಿವಾದವನ್ನು ಆಲಿಸಿದಂತಹ ಪೀಠ ಅಲ್ಲಿ ವಿಚಾರದ ಸದ್ಯಕ್ಕೆ ಅದಕ್ಕೆ ತಡೆಯನ್ನ ನೀಡಿ ಅಂದ್ರೆ ಹಾಲಿ ಯಥಾಸ್ಥಿತಿಯನ್ನು ಮುಂದುವರಿಸುವಂತೆ ಘೋಷಣೆಯನ್ನ ಮಾಡಿ ಮುಂದಿನ ವಿಚಾರಣೆಯನ್ನ 13ರಂದು ಮಾಡೋದಕ್ಕೆ ಸೂಚನೆಯನ್ನ ಕೊಟ್ಟಿದೆ. ಹೀಗಾಗಿ ಶಾಸಕತ್ವದ ವಿಚಾರದಲ್ಲಿ ಜೀವರಾಜ್ ಅವರ ನಿರ್ಧಾರಕ್ಕೆ ಹಿನ್ನಡೆಯಾಗಿದೆ. ಉಳಿದಂತೆ ರಾಜೇಗೌಡ್ರೆ ಮುಂದಿನ 13ನೇ ತಾರೀಕಿನ ವಿಚಾರಣೆವರೆಗೂ ಕೂಡ ಶಾಸಕರಾಗಿ ಮುಂದುವರಿಯೋದು ಖಾತ್ರಿಯಾಗಿದೆ. ದಶರಥ. ರಾಕೇಶ್, ಈಗ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಈ ವಿಚಾರ ಬಂದಾಗ ಇದೊಂದು ಡೆಕಾಯಿಟಿ ಅಂತ ಹೇಳಿದ್ರು, ಇದೊಂದು ದರೋಡೆ ಅಂತ ಹೇಳಿದ್ರು, ಡಕಾಯಿತಿ ಮಾಡಲಾಗಿದೆ ಅಂತ ಹೇಳಿ, ಜೊತೆಗೆ ಇದು ಟ್ಯಾಂಪರಿಂಗ್ ಮಾಡಲಾಗಿದೆ, ಸರ್ಕಾರಿ ಅಧಿಕಾರಿಗಳನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಆರೋಪ ಮಾಡಿದ್ರು. ಹಾಗಾದ್ರೆ ಈಗ ಜೀವರಾಜ್ಗೆ ಇರುವಂತ ಆಯ್ಕೆಗಳೇನು ಕಾಣಿಸ್ತಾ ಇದೆ? ದಶರಥ್, ಈಗ ರಾಜೇಗೌಡರ ಮಾದರಿಯಲ್ಲಿ ಜೀವರಾಜ್ ಅವರು ಕೂಡ ತಮ್ಮ ವಿಚಾರ ಮತ್ತು ವಾದವನ್ನ ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ ಎದುರು ಮಂಡಿಸಬಹುದು, ಅಥವಾ ತಾವು ಸರ್ಕಾರದ ಹೈಕೋರ್ಟ್ ಆದೇಶದಂತೆ ತೆಗೆದುಕೊಂಡ ನಿಲುವಿನ ಪ್ರತಿಗಳನ್ನ ಅವರಿಗೆ ತೋರಿಸಿ ಅಲ್ಲಾಗಿರುವಂತಹ ವಿಚಾರಗಳನ್ನ ಪ್ರಸ್ತುತಿಪಡಿಸಬಹುದು. ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಅಂದ್ರೆ ರಾಜ್ಯದ ನಡೆ ಮತ್ತು ಕೇಂದ್ರದ ನಡೆಗಳ ನಡುವೆ ಚುನಾವಣಾ ಆಯೋಗ ಯಾವ ರೀತಿಯಾದಂತಹ ಪ್ರತಿಕ್ರಿಯೆಯನ್ನು ಕೊಡುತ್ತೆ ಅನ್ನೋದರ ಮೇಲೆ ಉಳಿದಂತಹ ಭವಿಷ್ಯ ನಿರ್ಧಾರವಾಗಲಿದೆ. ಯಾಕಂದ್ರೆ ಕೇಂದ್ರದ ಚುನಾವಣಾ ಆಯೋಗ ತೆಗೆದುಕೊಳ್ಳುವ ನಿಲುವುಗಳ ಮೇಲೆ ಇವರ ಶಾಸಕತ್ವದ ವಿಚಾರವೂ ಕೂಡ ಗಂಭೀರವಾಗಿ ಪರಿಗಣಿಸುತ್ತದೆ. ರಾಜೇಗೌಡರು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಮುಖ್ಯ ಚುನಾವಣಾ ಆಯುಕ್ತರನ್ನ ಭೇಟಿಯಾಗಿ ತಮ್ಮ ಮನವಿಯನ್ನ ಸಲ್ಲಿಸಿ ವೋಟ್ ಟ್ಯಾಂಪರಿಂಗ್ ವಿಚಾರವನ್ನ ತಿಳಿಸಿದ್ರು. ಈ ಹಿಂದೆ ಜೀವರಾಜ್ ಅವರು ಕೂಡ ತಮಗೆ ಸೋಲಾಗುವ ವಿಚಾರದಲ್ಲಿ ರಾಜೇಗೌಡರ ಕಡೆಯವರು ಅಥವಾ ಬೂತ್ ಏಜೆಂಟ್ಗಳು ಮಾಡಿದ ಲೋಪದಿಂದಾಗಿ ನನಗೆ ಸೋಲಾಗಿದೆ ಅನ್ನುವಂಥ ವಿಚಾರವನ್ನ ಮುಂದಿಟ್ಟಿದ್ರು. ಹೀಗೆ ಇಬ್ಬರು ಕೊಟ್ಟಿರುವ ಇಂದಿನ ದಾಖಲೆಗಳು ಮತ್ತು ಮರು ಎಣಿಕೆ ವಿಚಾರದ ಸಂದರ್ಭದಲ್ಲಿ ತೆಗೆದುಕೊಂಡಿರುವಂತಹ ವಿಡಿಯೋ ಟೇಪ್ ದಾಖಲೆಗಳನ್ನ ಕೋರ್ಟ್ ಮತ್ತೊಮ್ಮೆ ಪರಿಶೀಲನೆ ಮಾಡಬಹುದು. ಮುಖ್ಯ ಚುನಾವಣಾ ಆಯುಕ್ತರು ಕೂಡ ಈ ಬಗ್ಗೆ ಸವಿಸ್ತಾರವಾದಂತಹ ತನಿಖೆಯನ್ನು ನಡೆಸಿ ಅದರ ಮೇಲೆ ಬರುವಂತಹ ವರದಿಯನ್ನು ಆಧರಿಸಿ ಇವರ ಶಾಸಕತ್ವ ವಿಚಾರವನ್ನು ನಿರ್ಧಾರ ಮಾಡಬಹುದು. ಸದ್ಯಕ್ಕೆ ಸುಪ್ರೀಂ ಕೋರ್ಟ್ ಅಂಗಳದಲ್ಲಿರುವ ವಿಚಾರದಲ್ಲಿ ವಾದಕ್ಕೆ ಪ್ರತಿವಾದವನ್ನ ಅಥವಾ 13ನೇ ತಾರೀಕು ನಡೆಯುವಂತಹ ವಿಚಾರಣೆಯ ಬಳಿಕ ಜೀವರಾಜ್ ಅವರು ತಮ್ಮ ಮುಂದಿನ ಕಾನೂನಾತ್ಮಕ ನಡೆಯನ್ನು ನಿರ್ಧಾರ ಮಾಡಬಹುದು. ದಶರಥ್. ಥ್ಯಾಂಕ್ ಯು ರಾಕೇಶ್ ನಿಮ್ಮಲ್ಲ ಮಾಹಿತಿಗೆ.